ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಾಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾತಿ ಅಂತೂ ಒಟ್ಟಿನಲ್ಲಿ ಚಾಲೆಂಜಲ್ಲಿ ಗೆದ್ದೇ ಬಿಟ್ಟು. ಸೊ ಈ ಪಶುಪತಿ ಮತ್ತು ಈ ರಾಗಿಣಿಗೆ ಟೋಪಿ ಹಾಕಿದಂತೂ ಆಯಿತು. ಕೊನೆಗೂ ವಂಶಿನೇ ಆ ಒಂದು ಸೈಟ್ ಓನರ್ ಅನ್ನೋದು ಸಹ ಗೊತ್ತಾಯಿತು. ಆದರೆ ರಾಗಿಣಿ ಅಷ್ಟಕ್ಕೆ ಸುಮ್ಮನೆ ಬಿಡ್ತಾ ಇಲ್ಲ, ಸ್ವಾತಿ ಮೇಲೆ ಕೈ ಮಾಡೋಕ್ಕೆ ಹೋಗಿದ್ದಾಳೆ. ಸ್ವಾತಿ ಈಗ ಸುಮ್ಮನೆ ಬಿಡ್ತಾಳೆ ರಾಗಿಣಿನ. ಸೊ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಪಶುಪತಿ ಇದ್ದವನು, ಸ್ವಾತಿ ಈ ಪ್ಲಾನ್ ಎಲ್ಲ ನಿಂದೇನಾ ಅಂದಾಗ, ಮತ್ತೆ ನೀನೇನು ಸುಮ್ಮನೆ ಕಷ್ಟ ಕೊಟ್ಟಿದ್ಯಾ ನಮಗೆ, ನಮ್ಮನೇ ಹೊಡ್ಕೊಂಡು ನಮ್ಮ ದುಡ್ಡು ಎತ್ಕೊಂಡು ನನಗೆ ಎಷ್ಟೊಂದೆಲ್ಲ ಮೋಸ ಮಾಡಿದೆ, ನಿನಗೆ ನಾನು ಸುಮ್ಮನೆ ಬಿಡ್ತೀನಾ? ಕಳ್ಳರಿಗೆ ದೆವ್ವಗಳಿಗೆ ಯಾವ ಸೈಡ್ ಸೇರಬೇಕೋ ಆ ಸೈಡ್ ದೆವ್ವಗಳಿಗೆ ಸೇರಿದೆ ಕೊನೆಗೂ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಇನ್ನು ವಂಶಿ ಇದ್ದವರು, ನನಗೆ ಇದರಲ್ಲಿ ಏನೂ ಅಭ್ಯಂತರ ಇಲ್ಲಪ್ಪ, ನಾನು ಆ ಸೈಡ್ ಸೇಲ್ ಆಗಲಿ ಅಂತ ತುಂಬ ಕಾಯ್ತಿದ್ದೆ. ಈ ದೆವ್ವ ತಾಂಡ್ರೇನು ಆ ಪಿಶಾಚಿ ತಾಂಡ್ರೇನು ಯಾರು ತಾಂಡ್ರೇನು, ನನಗೆ ದುಡ್ಡು ಬಂತಲ್ಲ ಅಂದ್ಬಿಟ್ಟು ಅಲ್ಲಿಂದ ವಂಶಿ ಓಡ್ಬಿಡ್ತಾರೆ. ಆದರೆ ರಾಗಿಣಿದೋಳು, ಇದೆಲ್ಲ ಬೇಕು ಅಂತ ನೀನು ನಿತ್ತಿ ವಂಶಿ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಒಡೆಯಕ್ಕೆ ಹೋಗ್ತಾಳೆ. ಏನೇ ಅಂತ ಅನ್ಕೊಂಡಿದ್ಯಾ ನಿನ್ನನ್ನು? ಏನು ನಿನ್ನ ಕೈ ಎತ್ತಕ್ಕೆ ಬಂದಿದ ತಕ್ಷಣ ಒದೆ ತಿನ್ಸ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಮಗಳು ನನಗೆ ನಿಮ್ಮಪ್ಪ ಚಳ್ಳೆ ಹಣ್ಣು ತಿನ್ಸಿದ, ಆದರೆ ಅವ್ನಿಗೆ ನಾನು ಮಣ್ಣು ಮುಗಿಸಿದ್ದೀನಿ, ಅವನದೇ ದುಡ್ಡಲ್ಲಿ ಮತ್ತೆ ನಮ್ಮ ಮನೇನ ನಾನು ಬಿಡಿಸ್ಕೋತೀನಿ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾಳೆ ಸ್ವಾತಿ. ಇನ್ನು ಪರಶು ಇದ್ದವನು, ಸ್ವಾತಿ, ನೀನು ಈಗ ಮೆರಿತಾ ಇರೋದು ಏನಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ, ವಂಶಿನ ಮದುವೆ ಆಗಿದ್ದೀನಿ ಅಂತ ಕೊಂಬಂದ್ಬಿಟ್ಟಿದೆ ಅಲ್ವಾ ನಿನಗೆ ಅಂತೇಳ್ಬಿಟ್ಟು ಈ ಪರಶು ಹೇಳ್ತಾ ಇರ್ತಾನೆ. ನನಗೆ ಯಾಕೆ ಕೊಂಬರುತ್ತೆ, ನಾನು ನಿಯತ್ತಿಂದನೇ ದುಡ್ದಿದ್ದೀನಿ ಆಯಿತಾ, ಇದರಲ್ಲಿ 50% ನನಗೆ ಕೊಡ್ತೀನಿ ಅಂತ ವಂಶಿ ಮಾತು ಕೊಟ್ಟಿದ್ರು. ಆ 50%ಅಲ್ಲಿ 50 ಲಕ್ಷ ಸಿಗುತ್ತೆ, ಅದನ್ನು ನಾನು ನಮ್ಮ ಮನೆ ಬಿಡಿಸ್ಕೋತೀನಿ. ನಿನ್ನ ದುಡ್ಡಿಂದನೇ ನಮ್ಮ ದುಡ್ಡನ್ನ ಅದು ನೀನು ಕದ್ದಿದ್ದೆ ಅಲ್ವಾ, ಇವಾಗ ಅದೇ ದುಡ್ಡನ್ನ ಕೊಟ್ಟು ನಾನು ಆ ಮನೇನ ತಗೋತೀನಿ. ನಿತಿನಂತೂ ಆ ಬ್ರೋಕರ್ ಕೈಲಿ ಮಾಡಿಸಿದಂಥ ಡ್ರಾಮಾ ಸಖತ್ತಾಗಿರುತ್ತೆ. ಆದರೆ ಪಶುಪತಿ ಸುಮ್ಮನೆನ ಬಿಡ್ತಾನೆ, ಆ ಬ್ರೋಕರ್ನ ಇಟ್ಕೊಂಡು, ನೀನೇ ತಾನೇ ಇದೆಲ್ಲ ಮಾಡಿದ್ದು, ಮೊದಲೇ ಗೊತ್ತಿದ್ರು ವಂಶಿ ಓನರ್ ಅಂತ ನಮ್ಮ ಹತ್ರ ಮುಚ್ಚಿಟ್ಟು ಎಷ್ಟು ದುಡ್ಡು ತಗೊಂಡೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಕೈ ಮಾಡಕ್ಕೆ ಹೋಗ್ತಾನೆ. ಅಯ್ಯೋ ಸರ್, ನಂದ್ರಲ್ಲೇನೂ ಇಲ್ಲ, ಇಂಥವ್ರು 108 ಜನ ಬರ್ತಾರೆ ನಮ್ಮ ಹತ್ರ, ನಂದ್ರಲ್ಲಿ ಇದ್ರ ಪಾತ್ರ ಏನೂ ಇಲ್ಲ, ನನಗೆ ಅವ್ರು ಹೇಳಿದ್ರು ಈ ಥರ ಮಾಡು ಅಂತ ಮಾಡಿದೆ ಅಂದ್ಬಿಟ್ಟು ನಿತಿನ್ನ ತೋರಿಸ್ತಾರೆ. ನಿತಿ, ನೀನು ಬೇಕು ಅಂತಾನೆ ತಾನೇ ನನ್ನ ಹತ್ರ ಬಂದು ಅವತ್ತು ಆ ರೀತಿ ಮಾತಾಡಿದ್ದು ಅಂದ್ಬಿಟ್ಟು ರಾಗಿಣಿ ಕೇಳ್ತಾಳೆ. ಹೌದು, ನನಗೆ ಗೊತ್ತು ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲೋಗಿ ಲೈಟ್ ಆನ್ ಆಗುತ್ತೆ ಅಂತ, ನಾನೇ ಪ್ಲ್ಯಾನ್ ಮಾಡಿದ್ದು. ಹೀಗೆ ಒಟ್ಟಿನಾಗ ಸೈಟ್ ತೊಗೊಂಡ್ರ ಸ್ವಾತಿಗೆ ಹೆಲ್ಪ್ ಆಯ್ತಾ, ಅಷ್ಟು ಸಾಕು ನನಗೆ ಅಂತ ಹೇಳ್ಬಿಟ್ಟು ನಿತಿನ್ ಹೇಳ್ತಾರೆ. ಡ್ಯಾಡ್ ನೋಡಿದ್ರೆ ಡ್ಯಾಡಿ ಯಾವ ರೀತಿ ನಡ್ಕೋತಾ ಇದ್ದಾನೆ ಅಂದಾಗ, ಅದಕ್ಕೆ ಮಗಳೇ ಹೇಳಿದ್ದು ನಿನ್ನ ದಡ್ಡಿ ಅಂತ ನಾನು ಎಷ್ಟು ಸತಿ ಹೇಳಿದೆ, ಈ ಸೈಟ್ ಬೇಡ ಅಂತ, ನೀನೇ ಬಲಂತ ಮಾಡಿ ಆ ಸ್ವಾತಿ ವಂಶಿ ತಗೋಬಿಡ್ತಾರೆ ಅಂತ ಬಲಂತ ಮಾಡಿ ನಾನು ಸೈನ್ ಹಾಕ್ಸ್ಬಿಟ್ಟೆ ಅಂದ್ಬಿಟ್ಟು ಪಶುಪತಿ ಹೇಳಿದ್ರೆ, ಹೌದು ಡ್ಯಾಡ್, ನನಗೆ ತುಂಬ ನಿತಿನ್ ಮೇಲೆ ನಂಬಿಕೆ ಇತ್ತು, ನಿತಿನ್ಗೂ ನನಗೆ ಜಾಗ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಇವನು ಈ ರೀತಿ ಡ್ರಾ ಮಾಡಿಸಿದ್ದೇನೆ ಅಂತ ನನಗೇನು ಗೊತ್ತು ಅಂದ್ಬಿಟ್ಟು ರಾಗಿಣಿ ಡಿಸಪಾಯಿಂಟ್ಮೆಂಟ್ ಆಗ್ತಾಳೆ. ಒಟ್ಟಿನಲ್ಲಿ ಅವ್ರು ಗೆದ್ಬಿಟ್ರಲ್ಲ ಡ್ಯಾಡ್ ಅಂದಾಗ, ಏನು ಮಾಡೋಕ್ಕಾಗಲ್ಲ, ಇವ್ರು ಗೆದ್ಬಿಟ್ರೆ ಏನಾಯಿತು, ಅದು ಈ ಪಶುಪತಿನ ಅಡ್ಡ ಏನು ಅಂತ ಅವ್ರಿಗೆ ತೋರಿಸ್ತೀನಿ ಅಂದ್ಬಿಟ್ಟು ಪಶುಪತಿ ಅಲ್ಲಿಂದ ಓಡ್ತಾರೆ. ಇನ್ನು ವಂಶಿ ಹತ್ರ ಬಂದಂಥ ಸ್ವಾತಿ, ಕೊಡ್ರಿ ನಂದು ಅರ್ಧ ಪರ್ಸೆಂಟೇಜ್ ಕೊಡಬೇಕಲ್ಲ, ಅಮೌಂಟ್ನ ಫಸ್ಟ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಫುಲ್ ಗಲಾಟೆ ಮಾಡ್ತಿರ್ತಾಳೆ. ಏನು ಹಂಗಾಡ್ತೈತಿಲ್ಲ, ಕೊಡ್ತೀನಿ ಸುಮ್ಮನೆ ಇರು, ನಿನ್ನ ದುಡ್ಡನ್ನ ನಾನೇನು ತಿನ್ಬಿಡಲ್ಲ ಅಂತ ವಂಶಿ ಹೇಳ್ತಾರೆ. ಹಂಗೆಲ್ಲ ಗೊತ್ತಿಲ್ಲಪ್ಪ, ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ಸೇ ಗೊತ್ತಾಯ್ತಾ, ಈಗ ನನಗೆ ಅಮೌಂಟ್ ಸಿಕ್ಕಿದ್ರೆ ನಾನು ಹಳ್ಳಿಲಿ ನಮ್ಮ ಮನೆ ಬಿಡಿಸ್ಬೋದು, ಅಮ್ಮವರೆಲ್ಲ ಮತ್ತೆ ಆ ಮನೆ ಪಡ್ಕೋತಾರೆ, ಅದರಿಂದ ಅವ್ರು ಖುಷಿಯಾಗಿರ್ತಾರೆ ಅಂದಾಗ, ಅಲ್ಲ ನಿನ್ನ ತವ್ರ ಮನೆಗೋಸ್ಕರ ನೀನು ಏನು ಬೇಕಾದರೂ ಮಾಡ್ಬಿಡ್ತೀಯಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ನಾನು ಯಾರು ಅಂತ ಅಂದ್ಕೊಂಡಿದ್ದೀರಾ, ಸ್ವಾತಿ, ವಾಸುದೇವನ ಮಗಳು ನಾನು ಅಂದ್ಕೊಂಡಿದ್ನ ಮಾಡ್ತೀನಿ, ನೀವು ಹೇಳ್ತಿದ್ರಲ್ಲ ದೆವ್ವದ್ದು ಸೈಟು ಸೇಲ್ ಆಗಲ್ಲ ಅಂತ, ನೋಡಿದ್ರ ಯಾವ ರೀತಿ ಸೇಲ್ ಮಾಡಿದ್ದೀನಿ ಅಂದಾಗ, ಹೌದು ಅದು ನಿಜ, ಅದರಲ್ಲೂ ಆ ಪಶುಪತಿಗೆ ತಗ್ಲಾಕಿದೆಯಲ್ಲ, ಅದರಲ್ಲಿ ನೀನು ತುಂಬ ಗ್ರೇಟ್ ಬಿಡು, ಅವನು ದೊಡ್ಡ ಕಿತಾಪತಿ, ನೀನು ಅವನಿಗೆ ಈ ಥರ ಸೈಟ್ನ ತಗ್ಲಾಕಿದೆಯಲ್ಲ, ನೀನೆಂಥ ಚಾಲಾಕಿರಬಾರ್ದು ಕುಳ್ಳಿ ನೀನು ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ನೋಡಿ, ಇವಾಗ ಈ ಚರ್ಚೆ ಬೇಡ, ನನ್ನ ದುಡ್ಡನ್ನ ನನಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಿನ್ನ ದುಡ್ಡನ್ನ ನಿನಗೆ ಕೊಡ್ತೀನಿ, ಆದರೆ ಹೀಗೆ ಕೊಡಬೇಕಾ ಆಮೇಲೆ ಕೊಡ್ಬೇಕಾ ಅಂದಾಗ, ಈಗೇನು ಬೇಡ, ಒಂದು ಸ್ವಲ್ಪ ದಿನ ಟೈಮ್ ತೊಗೊಳೋಣ, ಮೊದಲು ನಮ್ಮ ಮನೇನ ನಾನು ಎಲ್ಲಿದೆ, ಯಾರ ಕೈಯಲ್ಲಿ ಯಾವ ವರ್ಷದಲ್ಲಿದೆ, ಮತ್ತು ಪತ್ರಗಳು ಎಲ್ಲಿದ್ದಾವೆ ಎಲ್ಲನೂ ಸಹ ನಾನು ಸರ್ಚ್ ಮಾಡಿ ನೋಡ್ತೀನಿ ಅಂತ ಸ್ವಾತಿ ಹೇಳ್ತಾಳೆ. ಆದರೂ ಇವಳು ಭಾರಿ ಬಜಾರಿ ಇದ್ದಾಳೆ ಅಂತ ಹೇಳ್ಬಿಟ್ಟು ವಂಶಿ ಮನಸಲ್ಲೇ ತುಂಬ ಬುದ್ಧಿವಂತ ಇವಳು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ನೋಡೋಣ, ಮತ್ತೆ ರಾಗಿಣಿ ಮನೆಗೆ ಬಂದಮೇಲೆ ಅವಳ ಮುಖ ಫುಲ್ಲು ಶೇಪ್ ಔಟ್ ಆಗಿರುತ್ತೆ. ಈ ಸ್ವಾತಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ನಾನು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡೋಕೆ ಹೋಗ್ತಾಳೆ. ಓಹೋ, ಇನ್ನೂ ಅಲ್ಲಿ ಸೈಟ್ಸು ವಿಚಾರ ಇನ್ನೂ ತಲೆಯಿಂದ ತೆಗ್ದಾಕಿಲ್ವ ರಾಗಿಣಿ, ಯಾಕೆ ಯೋಚನೆ ಮಾಡ್ತೀಯಾ, ಒಳ್ಳೆ ಅರಮನೆ ಥರ ಕಟ್ಕೋಬೋದು, ಸುಮ್ಮನೆ ಇರು, ಅಲ್ಲಿ ಯಾವ ದೆವ್ವ ಪಿಶಾಚಿ ಇಲ್ಲ, ಅಲ್ಲ ನಿಮ್ಮಪ್ಪ ನಿನಗಿಂತ ಇನ್ನೂ ದೆವ್ವಗಳು ಬೇಕಾ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ನೋಡು, ನಿಂದು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ರಾಗಿಣಿ ಉರ್ಕೊತಾ ಇರ್ತಾಳೆ. ಈ ವಿಚಾರ ರಾಧಿಕಂಗೆ ಗೊತ್ತಾದ್ಮೇಲಂತೂ, ಎಂಥ ದಡ್ಡರಾಗಿದ್ರೆ ನೀವು ಅಣ್ಣ, ನೀನು ಈ ರೀತಿ ದಡ್ತನ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂದಾಗ,
ಎಲ್ಲ ಇವಳಿಂದನೇ ಕಣಮ್ಮ ಆಗಿದ್ದು, ನಾನು ಹೆಂಗೋ ಇದ್ದೇ ಕಣಮ್ಮ ರಾಧೆ ತಂಗಿ, ಎಲ್ಲ ಇವಳೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಈ ಪಶುಪತಿ ಹೇಳ್ತಾ ಇರ್ತಾನೆ. ಸಂಚಿಕೆ ನೋಡೋಣ, ಇದು ನಾಳೆಯ ಸಂಚಿಕೆ ಆಗಿತ್ತು. ನಿಮಗೆ ವಿಡಿಯೋಗಳು ಇಷ್ಟ ಲೈಕ್ ಮಾಡಿ. ನೋಡೋಣ ವಂಶಿ ಸ್ವಾತಿ ಪ್ರೀತಿಲಿ ಬೀಳ್ತಾರ, ಅವ್ರ ಜೋಡಿ ಮತ್ತೆ ಒಂದಾಗುತ್ತಾ, ಇಲ್ಲ ಸ್ವಾತಿ ಮತ್ತೆ ನಮ್ಮ ನಿತಿನ್ ಅವರ ಜೋಡಿ ಆಗ್ತಾಳ? ಸೊ ನಿಮ್ಗೇನು ಅನಿಸುತ್ತೆ, ಯಾವ ಜೋಡಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಕಾಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.